ತಿಂಡೆ ಸುಸ್ತಾಗಲ್ಲ. ಆದ್ರೆ ಮನೆಯವ್ರ ಮುಂದೆ ಸುಸ್ತಾಗಿರೋ ತರ ನಾಟಕ ಮಾಡ್ಬೇಕು. ಆ ತರ ಆಕ್ಟಿಂಗ್ ನನ್ಗೆ ಹೇಳ್ಕೊಡ್ಬೇಕಾ? ಚೆನ್ನಾಗೇ ಮಾಡ್ತೀನಿ. ಬೆಳ್ಕಾಗಂಗ್ ಬೇರೆ ಇದೆಯಲ್ಲಪ್ಪ, ಅಷ್ಟರೊಳಗೆ ಇಷ್ಟು ತಿಂದು ಮುಗಿಸ್ಬಿಡ್ಬೇಕು. ಮಂತ್ರ ಮಂತ್ರ. ಅಯ್ಯೋ, ಇವ್ರು ಬೇರೆ ಇಷ್ಟು ಬೇಗ ಎದ್ಬಿಟ್ರಾ? ಒಂದಿನ ಇಷ್ಟು ಬೇಗ ಎದ್ದಾಳಲ್ಲ, ಇವತ್ತು ಮಾತ್ರ ಎದ್ಬಿಟ್ಟಿದ್ದಾರೆ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಾರೆ? ಸುಶಾಂತ್ ಫೋನ್ ಮಾಡ್ತಿದ್ದಾರೆ. ಇಲ್ಲಿಗೆ ಹುಡ್ಕೊಂಡು ಬಂದ್ಬಿಡ್ತಾರೆ. ಫೋನ್ ರಿಂಗ್ ಆಗ್ತಿದೆ, ಆದ್ರೆ ಮೊಬೈಲ್ ಸೌಂಡ್ ಕೇಳಿಸ್ತಿಲ್ಲ. ಇವಳು ಬೇರೆ ರೂಮಲ್ಲಿಲ್ಲ, ಎಲ್ಲೋದ್ಲು? ಮಂತ್ರ, ಎಲ್ಲಿದ್ಯಾ? ಮಂತ್ರ, ಏನ್ ಮಂತ್ರ, ಇಷ್ಟು ಬೆಳಗ್ಗೆ ಬಂದು ಇಲ್ಲೇ ಏನ್ ಮಾಡ್ತಿದ್ಯಾ? ಅದು ಏನಿಲ್ಲ, ಅತ್ತೆ ಇವತ್ತು ವ್ರತ ಇದು ಪೂಜೆ ಮಾಡ್ಬೇಕು ಅಂದ್ರಲ್ಲ, ಅದನ್ನ ನೆನ್ಸ್ಕೊಂಡೆ ನಿದ್ದೆನೆ ಬರ್ತಿಲ್ಲ ರೀ. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಮೇಲ್ ಬಂದ್ಬಿಟ್ಟೆ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವ್ರನ್ನ ಬೇಡ್ಕೊಂಡ್ರೆ ನಾವು ಕೇಳಿದ್ದಕ್ಕೆಲ್ಲ ತಥಾಸ್ತು ಅನ್ನತ್ತಂತೆ. ಅದಕ್ಕೆ ಇವತ್ ಸಾಯಂಕಾಲದವರೆಗೂ ವ್ರತ ಇದ್ದು ದೇವ್ರ ಪೂಜೆ ಮಾಡೋ ತರ ಆಗ್ಲಿ ಅಂತ ದೇವ್ರನ್ನ ಬೇಡ್ಕೊಳಕ್ ಬಂದೆ. ನಿಮ್ಗೂ ಒಳ್ಳೇದಾಗ್ಬೇಕಲ್ವಾ? ನೀನೊಳ್ಳೆ ಮಂತ್ರ. ಏನ್ ಮಂತ್ರ ಇದು? ಪೂಜೆ ಮಾಡೋದಕ್ಕೆಲ್ಲ ಯಾರಾದ್ರೂ ಹೆದರ್ಕೊಂತಾರ? ಏನ್ರಿ, ನೀವಿನ್ನೂ ರೆಡಿನೇ ಆಗಿಲ್ಲ? ನಾನ್ ರೆಡಿಯಾಗಿ ಏನ್ ಮಾಡ್ಲಿ? ವ್ರತ ಮಾಡಿ ಪೂಜೆ ಮಾಡೋಳು ನೀನ್ ತಾನೆ. ನೀನ್ ರೆಡಿ ಆದ್ರೆ ಸಾಕು. ಇದೇನ್ರಿ ಹಿಂಗೆ ಹೇಳ್ತಿದ್ದೀರಾ? ನೀವ್ ರೆಡಿಯಾಗಿ ನನ್ಗೆ ಹೆಲ್ಪ್ ಮಾಡ್ಬೇಕು ತಾನೆ? ನಾನೇನ್ ಹೆಲ್ಪ್ ಮಾಡ್ಲಿ? ನೀವೇ ನಡೀರಿ 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 ನಡೀರಿ, ಕೆಳಗಡೆ ಬನ್ನಿ ಬನ್ನಿ.